ಸೀತೆಯ ಊರು ಮಿಥಿಲೆ. ಹೀಗಾಗಿ ಮಿಥಿಲೆಯ ಸೀತೆ ಅಂತಾರೆ. ಜನಕಪುರಿ ಜನಕ ಅವಳಪ್ಪ ಭಾಳ ಅದ್ಭುತವಾದ ಒಂದು ಮಾತಿದೆ. ಏನು ಅಂತಂದರೆ, ಜನಕ ಮದುವೆ ಸಂದರ್ಭದಲ್ಲಿ ಅವಳಿಗೆ ಚಿನ್ನದ ಕರಡಿಗೆಯನ್ನು ಕೊಟ್ಟನಂತೆ. ಚಿನ್ನದ ಕರಡಿಗೆಯಲ್ಲಿ ಏನಿತ್ತು, ಇದೇ ಬಹಳ ಆಶ್ಚರ್ಯ ಅನ್ನುವಂಥದ್ದು. ಚಿನ್ನದ ಕರಡಿಗೆಯನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಮಣ್ಣಿತ್ತಂತೆ. ಸೂರಂ ಎಕ್ಕುಂಡಿ ಬಹಳ ಅದ್ಭುತವಾಗಿ ಬರೀತಾರೆ ಕನ್ನಡದ ಲೇಖಕರು. ನಾನು ಜೀವಮಾನದಲ್ಲಿ ಒಂದು ಸರಿ ನಾನು ಹೋಗಬೇಕು, ನಾನು ಮಿಥಿಲೆಗೆ ಹೋಗಬೇಕು, ಮಿಥಿಲೆ ಓಡಾಡದಂಥ ಜಾಗದಲ್ಲಿ, ಸೀತೆ ಓಡಾಡದಂಥ ಜಾಗದಲ್ಲಿ ನಾನು ಓಡಾಡಬೇಕು, ಅಲ್ಲಿಂದ ನಾನೊಂದಿಷ್ಟು ಮಣ್ಣು ತರಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾರೆ. ಅಂಥ ಸೀತಾಮಾತೆಯ ತವರಲ್ಲಿ ಯಾವ ಮಟ್ಟಿಗೆ ಸಂಭ್ರಮ ಇದೆ ನಾವು ನೋಡ್ತಾ ಇದ್ದೀವಿ. ಇಡೀ ನೇಪಾಳದಲ್ಲಿ ಸಂಭ್ರಮ ಕಳೆಕಟ್ಟಿದೆ. ಎಲ್ಲಿ ನೋಡಿದರಲ್ಲಿ ಭಗವದ್ಧ್ವಜಗಳನ್ನು ಹಿಡಿದು ಜನ ಕುಣಿತಾ ಇದ್ದಾರೆ, ಕುಪ್ಪಳಿಸ್ತಾ ಇದ್ದಾರೆ. ಜೊತೆಗೆ ಜಾನಕಿ ಮಾ ಮಂದಿರದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಇನ್ನು ಬೇರೆ ದೇಶದಲ್ಲೂ ಕೂಡ ಸಂಭ್ರಮ ಸಡಗರ ಇದೆ. ಇನ್ನು ಕೆಲವರು ನೇರವಾಗಿ ಅಪ್ರಿಷಿಯೇಟ್ ಮಾಡಿದ್ದಾರೆ, ಅಭಿನಂದನೆ ಮಾಡ್ತಾ ಇದ್ದಾರೆ. ನ್ಯೂಜಿಲೆಂಡ್ನ ಒಬ್ಬ ಸಚಿವರು ಮಾತಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ನ್ಯೂಜಿಲೆಂಡ್ನಲ್ಲೂ ಕೂಡ ರಾಮ ಜಪ ತಾರಕಕ್ಕೇರಿದೆ. ಇದರಲ್ಲಿ ಅಲ್ಲಿನ ಸಚಿವರೊಬ್ಬರು ಸೇರಿಕೊಂಡಿದ್ದಾರೆ. ಅವರು ಭಾರತವನ್ನು ಅಭಿನಂದಿಸಿದ್ದಾರೆ. ಜೊತೆಗೆ ಏನು ಅಂತಂದರೆ, ನಾಳೆ ನಡೆಯುವಂಥ ಪೂಜೆ ಪುರಸ್ಕಾರಗಳೇನಿದೆ ಅದಕ್ಕೆ ಶುಭಾಶಯವನ್ನು ಕೂಡ ಕೋರಿದ್ದಾರೆ. ಕೇವಲ ನ್ಯೂಜಿಲೆಂಡ್ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇದೇ ರೀತಿಯ ಒಂದು ವಾತಾವರಣ ಇದೆ. ಇನ್ನು ಆಕಾಶವನ್ನು ಆಳುವಂಥ ಶಕ್ತಿ ಇರುವಂಥ ಇಸ್ರೋ ರಾಮ ಮಂದಿರದ ಉಪಗ್ರಹ ಚಿತ್ರವನ್ನು ಬಿಡುಗಡೆ ಮಾಡಿದೆ. ಎಂಥ ಅದ್ಭುತವಾದಂಥ ಚಿತ್ರಗಳು ನೋಡಿ. ನಾವು ನೋಡ್ತಿರುವಂಥದ್ದು ಈಗ ಸರಯೂ ನದಿ. ಯಾಕಂದರೆ ಸರಯೂ ತಟದಲ್ಲೇ ಹರಿತಾ ಇರುವಂಥದ್ದು, ಅದರ ಪಕ್ಕದಲ್ಲಿರುವಂಥ ರಾಮ ಮಂದಿರದ ದೃಶ್ಯಾವಳಿಗಳು ನಾವು ಆಗಸದಿಂದ ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಕಾಣುತ್ತೆ ಅನ್ನುವಂಥದ್ದು. ಇನ್ನು ಅಯೋಧ್ಯೆಯ ರೈಲ್ವೆ ನಿಲ್ದಾಣ, ಅಲ್ಲಿನ ಏರ್ಪೋರ್ಟ್ ಎಲ್ಲವನ್ನೂ ಕೂಡ ಆ ದೃಶ್ಯಗಳನ್ನು ಸೆರೆ ಹಿಡಿಯಲಾಗಿದೆ. ನಾವೀಗ ತೋರಿಸಿರುವಂಥದ್ದು ದಶರಥ ಮಹಲ್, ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಉಪಗ್ರಹ ಸೆರೆ ಹಿಡಿದು ಕಳಿಸಿದೆ ಅನ್ನೋದನ್ನು ಸರಯೂ ನದಿ, ರಾಮ ಮಂದಿರ, ಅಯೋಧ್ಯೆಯ ರೈಲ್ವೆ ನಿಲ್ದಾಣ, ದಶರಥ ಮಹಲ್, ಹೀಗೆ ರಾಮ ಮಂದಿರದ ಉಪಗ್ರಹ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ. ಇಸ್ರೋ ಉಪಗ್ರಹ ಕಳಿಸಿರುವಂಥ ಅದ್ಭುತವಾದಂಥ ಚಿತ್ರಗಳು.